ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಅನ್ನು ಕೇಳ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು BA 4th ಸೆಮಿಸ್ಟರ್ನ ಪ್ರಥಮ ಭಾಷೆಯಾದ ಕನ್ನಡ ವಿಷಯದ ಮೊದಲನೇ ಅಧ್ಯಾಯವಾದ ದೇವ ದೇವನುಲಿದ ಕುಲವೇ ಸತ್ಕುಲಂ ಎಂಬ ಪದ್ಯ ಭಾಗದ ಈಸಿ ಟ್ರಿಕ್ಸ್ ಕನ್ನಡ ಸಾರಾಂಶದಲ್ಲಿ ನಾನು ನಿಮಗೆ ತಿಳಿಸುತ್ತಿದ್ದೇನೆ. 16 ಪದ್ಯದ ಲೈನ್ಗಳ ಕನ್ನಡದಲ್ಲಿ ಈಸಿ ಸಾರಾಂಶವನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲನೆಯದಾಗಿ, ಹರಿಹರನು ರಚಿಸಿರುವ ಪ್ರಸ್ತುತ ರಗಳೆಯು ಶಿವಭಕ್ತನಾದ ಮಾದರ ಚೆನ್ನಯ್ಯನ ಶಿವಭಕ್ತಿಯನ್ನು ಅನಾವರಣಗೊಳಿಸುತ್ತದೆ. ಮಾದರ ಚೆನ್ನಯ್ಯ 12ನೇ ಶತಮಾನದ ಒಬ್ಬ ಪ್ರಮುಖ ವಚನಕಾರ. ಅವನು ಶಿವನಲ್ಲಿದ್ದ ಹೊಂದಿದ ಭಕ್ತಿ ಅಪರೂಪದ್ದು. ಹರಿಹರನು ಮಾದರ ಚೆನ್ನನ ಭಕ್ತಿಯ ಭಾವನನ್ನು ತನ್ನ ಈ ರಗಳಗಳ ಹಿಡಿದಿರುವ ಪ್ರಯತ್ನ ಮಾಡಿರುವನು. ಮೊದಲನೇ ಪದ್ಯದ ಒಂದು ಕನ್ನಡದ ಸಾರಾಂಶ ಈ ರೀತಿ ಇದಾಗಿದೆ. ಒಂದನೆಯದು, ಹರಿಹರನು ಪದ್ಯದ ಆರಂಭದಲ್ಲಿ ಚೋಳ ದೇಶದ ವರ್ಣನೆಯನ್ನು ಮಾಡಿರುವನು. ನಾಡಿನ ವರ್ಣನೆಯಿಂದ ಪದ್ಯ ರಚಿಸುವುದು ಪಾರಂಪರಿಕ ಪದ್ಧತಿ. ಶಿವನ ನೆಲೆ ಎಂಬಂತೆ ಚೋಳ ದೇಶವು ಕಂಗೊಳಿಸುತ್ತಿದ್ದಂತೆ ಶಿವಭಕ್ತರ ಸಮೂಹಕ್ಕೆ ಆ ನಾಡು ಒಂದು ಸುಖದ ಬೀಡಾಗಿತ್ತು. ಎಲ್ಲೆಲ್ಲೂ ಸಮೃದ್ಧ ಬೆಳೆ ಕೊಡುವ ಫಲವತ್ತಾದ ಭೂಮಿ, ಹಸಿರು ಕಾಡು ತುಂಬಿ ನಿಂತಿರುವ ಊರುಗಳು, ತಂಪೆರೆಯುವ ನೆರಳನ್ನು ನೀಡುವ ಉದ್ಯಾನವನಗಳು ಶೋಭಿಸುತ್ತಿದ್ದವೆಂದು ಹರಿಹರನು ವರ್ಣಿಸಿದ್ದಾನೆ. ಹಾಗೆ ಹರಿಭಕ್ತಿಯ ರಸವು ಹರಿಯುತ್ತಿದೆಯೇನೋ ಎಂಬಂತೆ ಪಾಪವನ್ನು ತೊಳೆಯುವ ಆ ಕಾವೇರಿ ನದಿ ತುಂಬಿ ಹರಿಯುತ್ತಿತ್ತು. ಸಕಲ ಸಸ್ಯಾವಳಿಗಳನ್ನು ಪೊರೆಯುತ್ತಿದ್ದಂತೆ ಆ ಕಾವೇರಿ ತಾಯಿಯು ನೋಡುತ್ತಿದ್ದಳು. ನಂತರ ಎರಡನೇ ಒಂದು ಪದ್ಯದ ಸಾರಾಂಶ, ಆ ಚೋಳ ದೇಶವು ರಾಜಧಾನಿಯು ಕರಿಕಾಳ ಚೋಳನ ಆಳ್ವಿಕೆಯಲ್ಲಿ ವರ್ಣನೆಗೆ ನಿಲುಕದ ಭೂಮಿ ಎನಿಸಿದ್ದಿತು. ಈ ಊರಿನಲ್ಲಿ ಜಾತಿಯಲ್ಲಿ ಮಾದರ ಕುಲದವನಾದ ಚೆನ್ನನೆಂಬುವವನಿದ್ದನು. ಕುಲದ ನಾಮವು ಅನ್ವರ್ಥವಾಗುವಂತೆ ಮಾದರ ಚೆನ್ನನೆಂಬುದೇ ಅವನ ಹೆಸರಾಗಿತ್ತು. ಅವನೊಬ್ಬ ಮಹಾ ಶಿವಭಕ್ತನಾಗಿದ್ದನು. ಆದರೆ ಅವನ ಭಕ್ತಿಯು ಅಪ್ರಕಟಿತವಾದುದು, ಅಂದರೆ ಯಾರಿಗೂ ತಿಳಿಯುವಂತಿತ್ತು. ಅವನೊಬ್ಬ ಗುಪ್ತನಾಗಿದ್ದನು. ಕರಿಕಾಳ ಚೋಳ ರಾಜನ ಕುದುರೆಗೆ ಹುಲ್ಲನ್ನು ಕತ್ತರಿಸಿ ತಂದು ಹಾಕುವ ಮೇವನ್ನು ಪೂರೈಸುವ ಕಾಯಕ ಮಾದರ ಚೆನ್ನನದಾಗಿತ್ತು. ಅವನು ಆ ಕಾಯಕ ಕಾರ್ಯ ಮಾಡುತ್ತಿದ್ದನಾದರೂ ಅದಕ್ಕಿಂತಲೂ ಮುಖ್ಯವಾಗಿ ಕಾಯಕದ ಜೊತೆಗೆ ಶಿವನನ್ನು ಅರ್ಚಿಸಿ ಸಂತೋಷ ಪಡುತ್ತಿದ್ದನು. ಅವನ ವೃತ್ತಿ ಕುದುರೆಗೆ ಹುಲ್ಲು ತರುವುದು, ಪ್ರವೃತ್ತಿ ಶಿವಭಕ್ತಿಯಾಗಿತ್ತು. ಅದರಲ್ಲೇ ಅವನಿಗೆ ಸರ್ವ ಸುಖ ಕಾಣುತ್ತಿತ್ತು. ಮೂರನೇದಾಗಿ, ಮಾದರ ಚೆನ್ನನ ಭಕ್ತಿಯ ಸೊಗಸುಗಾರಿಕೆಯನ್ನು ಕವಿ ಈ ಭಾಗದಲ್ಲಿ ವಿವರಿಸುತ್ತಿದ್ದಾನೆ. ಚೆನ್ನನು ಬಡವನಾದರೂ ಅವನೊಳಗೆ ಭಕ್ತಿಯ ತಂಪು ಆವರಿಸಿತ್ತು. ಬದುಕಿನ ಸೊಗಸುಗಾರಿಕೆ, ಮನದೊಳಗೆ ಮುಕ್ತಿಭಾವದ ಸಮೂಹ, ಸಮಾಜದಲ್ಲಿ ಕೀಳು ಜಾತಿಯ ಗುರುತು ಇವೆಲ್ಲವೂ ಅಡಕವಾಗಿದ್ದು ಮಾದರ ಚೆನ್ನನ ಬದುಕು ವಿಶಿಷ್ಟವಾಗಿದ್ದಿತು. ಊರ ಜನರಿಗೆ ಅವನು ಜಾತಿಯಲ್ಲಿ ಕೆಳದರ್ಜೆಯ ಮಾದರ ಚೆನ್ನನ ಮಾತ್ರ. ಆದರೆ ಅಂತರಂಗದಲ್ಲಿ ಅವನನ್ನು ಆವರಿಸಿದ್ದು ಶಿವಭಕ್ತಿಯ ಇತರರಿಗೆ ಗೋಚರಿಸುತ್ತಿರಲಿಲ್ಲ. ಆದರೆ ಅವನ ಭಕ್ತಿ ಯಾವ ರೀತಿಯೆಂದ ವರ್ಣಿಸುತ್ತಾನೆ. ಎಳ್ಳಿನೊಳಗೆ ಅಡಕವಾಗಿರುವಂತಹ ತೈಲದಂತೆ, ಮರದೊಳಗೆ ಅಡಕವಾಗಿರುವಂತಹ ಬೆಂಕಿಯಂತೆ, ನೆಲದ ಅಡಿಯಲ್ಲಿ ಒದಗಿಕೊಂಡಿರುವಂತಹ ನಿಧಿಯಂತೆ ಮಾದರ ಚೆನ್ನನ ಗುಪ್ತ ಭಕ್ತಿಯು ಇತರರಿಗೆ ಗೋಚರಿಸುತ್ತಿರಲಿಲ್ಲ. ಮನದೊಳಗೆ ಲಿಂಗಾರ್ಚನೆಗೈದುತ್ತಿದ್ದ ಆತ ಹೊರ ಜಗತ್ತಿಗೆ ಮಾತ್ರ ಕುಲಧರ್ಮವನ್ನು ಪಾಲಿಸುತ್ತಿರುವ ಕರ್ಮಯೋಗಿಯಂತಿದ್ದನು. ಆದರೆ ಸೂರ್ಯೋದಯ ಸಮಯದಲ್ಲಿ ಎದ್ದು ಕಾಡಿಗೆ ತೆರಳುತ್ತಿದ್ದ ಮಾದರ ಚೆನ್ನನು ಅತ್ಯಂತ ಪ್ರೀತಿಯಿಂದ ನದಿತೀರದಲ್ಲಿ ನುಣ್ಣನೆಯ ಮರಳಿನ ಮೇಲೆ ಹಸಿರು ಪತ್ರಗಳನ್ನು ಹಾಡುತ್ತಿದ್ದನು. ಕಣ್ಣು ಮನಸ್ಸು ಶಿವನಲ್ಲೇ ನೆಲೆಗೊಳಿಸಿ ಕೈ ಬೀಸಿ ಕರೆದು ಶಿವನನ್ನೇ ಹಸಿರು ನೆಲೆಯ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆ ಮಾಡುತ್ತಿದ್ದನೆಂದು ಕವಿಯವನ್ನು ವರ್ಣಿಸಿದ್ದಾನೆ. ನಾಲ್ಕನೆಯದಾಗಿ, ಮಾದರ ಚೆನ್ನನು ಶಿವನಿಗೆ ಅತ್ಯಂತ ಸ್ನೇಹತಾಭಾವದಿಂದ ಪರಿಮಳ ಬೀರುತ್ತಿರುವ ಮೊಲ್ಲೆ ಮಲ್ಲಿಗೆಗಳನ್ನು, ಸಂಪಿಗೆ ಹೂಗಳನ್ನು, ಮೊರಗು, ಪಚ್ಚೆ, ದವನ, ಕೆಂಪನೆಯ ಜಾಜಿ ಹೀಗೆ ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿ ಶಿವನ ಒಂದು ಲಿಂಗವನ್ನು ಅರ್ಚಿಸುತ್ತಿದ್ದನು. ಇವುಗಳ ಜೊತೆಗೆ ಸುರಗಿ, ಸುರಹೊನ್ನೆ, ಕೆಂಪು ಕಣಗಿಲೆ ಹೂವುಗಳನ್ನು ತಂದು ಶಿವಲಿಂಗ ಸಿಂಗರಿಸುತ್ತಿದ್ದನು. ಹೂಗಳ ಹೊರೆಹೊನೆಯನ್ನೇ ಶಿವನ ಮೇಲೆ ಹೇರಿ ಮನವಿಟ್ಟು ಲಿಂಗ ಪೂಜೆಯನ್ನು ಮಾಡುತ್ತಿದ್ದನು. ಆ ನಂತರ ತನ್ನ ನಿತ್ಯ ಕಾಯಕದಂತೆ ಹುಲ್ಲನ್ನು ಕೊಯ್ದು ಹೊರಗಟ್ಟಿ ಎತ್ತಿನ ಮೇಲೆ ಹೇರಿಕೊಂಡು ಮನದಲ್ಲಿ ಶಿವಪೂಜೆಯಿಂದ ಲಭಿಸಿದ ಆನಂದವನ್ನು ತುಂಬಿಕೊಂಡು ಹೊರಡುತ್ತಿದ್ದನು. 5ನೇ ಪದ್ಯದ ಸಾರಾಂಶ,
ಹುಲ್ಲುಗಾವಲಿನಿಂದ ಹುಲ್ಲು ಹೊರೆಯನ್ನು ಹೊತ್ತುಕೊಂಡು ಬಂದ ಮಾದರ ಚೆನ್ನನು ಅದನ್ನು ಕರಿಕಾಲ ಚೋಳನ ಕುದುರೆ ಲಾಯದ ಮುಂದೆ ಹಾಕುತ್ತಿದ್ದನು. ನಂತರ ಬಳಲಿಕೆಯನ್ನು ಅನುಭವಿಸುತ್ತಾ ತನ್ನ ಮನೆಗೆ ಬಂದು ಕುಳಿತುಕೊಳ್ಳುವನು. ಕುಳಿತಾಕ್ಷಣ ಅವನ ಮನಸ್ಸು ತಳತಳನೆ ಹೊಳೆಯುತ್ತಿದ್ದ ಶಿವಲಿಂಗವನ್ನೇ ಧ್ಯಾನಿಸುತ್ತಿದ್ದ. ಆ ಹೊತ್ತಿಗೆ ಮಾದರ ಚೆನ್ನನ ಪತ್ನಿ ಅವನ ಊಟಕ್ಕೆಂದು ತಂದುಕೊಟ್ಟ ಆಹಾರವನ್ನು ಶಿವ ಕೊಟ್ಟಿದೆಂಬ ಭಕ್ತಿ ಭಾವದೊಂದಿಗೆ ಲಿಂಗಕ್ಕೆ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದವೆಂದು ಜಂಗಮ ಧರ್ಮದಂತೆ ನೀಡುತ್ತಿದ್ದರು. ಕಡುಬಡತನ ಕಾಡುತ್ತಿದ್ದರೂ ಇರುವುದನ್ನೇ ದೇವರು ಕೊಟ್ಟಿದ್ದೆಂಬಂತೆ ಸ್ವೀಕರಿಸುವ ಈ ದಂಪತಿಗಳು ಸುಖವಾಗಿಯೇ ಜೀವನ ನಡೆಸುತ್ತಿದ್ದರು. ಈ ರೀತಿಯಲ್ಲಿ 60 ವರ್ಷಗಳ ಕಾಲ ಮಾದರ ಚೆನ್ನನು ಜೀವನವನ್ನು ಸಾಗಿಸಿದನಂತೆ. 6ನೆಯ ನುಡಿಯ ಸಾರಾಂಶ. ಮಾದರ ಚೆನ್ನನ ಭಕ್ತಿಯಿಂದ ಸಂತೋಷಗೊಂಡ ಶಿವನಿಗೆ ಮಾದರ ಚೆನ್ನನ ಗುಪ್ತ ಭಕ್ತಿಯ ವಿಚಾರವನ್ನು ಲೋಕಕ್ಕೆ ತಿಳಿಯುವಂತೆ ಮಾಡಬೇಕೆಂಬ ಮನಸ್ಸಾಗುತ್ತ ಶಿವನಿಗೆ. ಆಗ ಒಂದು ದಿನ ಮಾದರ ಚೆನ್ನನು ಎಂದಿನಂತೆಯೇ ಹೊಲಕ್ಕೆ ಹೋಗಿ ನಿತ್ಯದಂತೆ ಶಿವಲಿಂಗ ಪೂಜೆಯನ್ನ ಮಾಡಿ ಹರ್ಷಪಟ್ಟಿರ್ತಾನ. ನಂತರ ಬಹುಬೇಗ ಹುಲ್ಲನ್ನು ಒಯ್ದು ಹೊರೆಯನ್ನು ಕಟ್ಟಿ ಹೊತ್ತುಕೊಂಡು ಪ್ರೀತಿಯಿಂದಲೇ ತನ್ನ ಕಾಯಕವನ್ನು ಮಾಡುತ್ತಾ ಕುದುರೆಗಳಿಗೆ ಮೇವನ್ನು ಹಾಕುವ ಸ್ಥಳದಲ್ಲೇ ಹುಲ್ಲಿನ ಹೊರೆಯನ್ನು ಹಾಕಿದನು. ಅವನ ಮನಸ್ಸಿನ ತುಂಬ ಶಿವನೇ ತುಂಬಿದ್ದನು. ಶಿವನನ್ನೇ ಧ್ಯಾನಿಸುತ್ತಿದ್ದ. ತನ್ನ ಮನೆಗೆ ಬಂದು ಕುಳಿತನು. ಕುಳಿತಲ್ಲಿಯೂ ಅವನ ಮನಸ್ಸು ಶಿವನನ್ನೇ ಸ್ಮರಿಸುತ್ತಿತ್ತು. ಆಗ ಅವನ ಹೆಂಡತಿಯು ಊಟಕ್ಕೆ ರಾಗಿಯ ಗಂಜಿ ಮತ್ತು ಅಂಬಲಿಯನ್ನು ನೀಡುತ್ತಾಳೆ. 7ನೆಯ ನುಡಿಗಟ್ಟಿನ ಸಾರಾಂಶ. ಸವಿಯಾದ ಮಾವಿನ ಉಪ್ಪಿನಕಾಯಿಯದ ಜೊತೆಗೆ ಅಂಬಲಿಯನ್ನು ಶಿವನು ಕುಡಿದು ಆನಂದಿಸುವನು. ಅಂದರೆ ಲೋಕಕ್ಕೆ ಇದು ಅಚ್ಚರಿಯ ಸಂಗತಿ ಎಂದು ಕವಿ ಬಣ್ಣಿಸಿರುವನು. ಅಂದರೆ ಅಮೃತದಂತಹ ರುಚಿಯ ಅಂಬಲಿಯ ಪರಿಮಳವು ಶಿವನನ್ನು ತಾಕಿತು. ಅಂದರೆ ಶಿವನಿಗೆ ಆ ಅಂಬಲಿಯು ಯಾವ ರೀತಿ ಸುವಾಸನೆ ಬಡಿತಂದ್ರ ವರ್ಣಿಸಲಾಗದಷ್ಟು ಅವನಿಗೆ ಮನಸ್ಸಿಗೆ ಹಿತವಾಗಿ ಶಿವನೇ ಬಂದು ಅಂಬಲಿಯ ಅತಿಯಾದ ರುಚಿಯಿಂದಾಗಿ ಶಿವನಿಗೆ ಅದನ್ನು ಸವಿಸುವ ಬಯಕೆ ನೂರಡಿಯಾಯಿತು ಅಂತ. ಅವನ ಮನಸ್ಸಾರೆ ಶಿವ ಅಂಬಲಿಯನ್ನು ಚೆನ್ನನೊಡಗೂಡಿ ಸವಿದನಂತೆ. ಇದು ಭೂಲೋಕವು ಸ್ವರ್ಗಲೋಕವು ಅರಿಯದ ಹೊಸ ಸಂಗತಿ ಎಂಬುದಾಗಿ ಕವಿ ವರ್ಣಿಸುತ್ತಾನೆ. ಭಕ್ತಿಯೊಡನೆ ಆಹಾರ ಸ್ವೀಕರಿಸಿದ ದೇವನ ಸಂಗತಿ ಹೊಸತಲ್ಲದೆ ಬೇರೇನು. ಅಷ್ಟರಲ್ಲಿ ರಾಜನಾದ ಕರಿಕಾಳ ಚೋಳನು ತನ್ನ ದಿನನಿತ್ಯದ ಪದ್ಧತಿಯಂತೆ ಶಿವಾಲಯಕ್ಕೆ ಬಂದವನೇ ಶಿವಲಿಂಗಕ್ಕೆ ಭಕ್ತಿಯಿಂದ ಕೈಮುಗಿದು ಶಿವನಿಗೆ ನೈವೇದ್ಯವನ್ನು ಸಮರ್ಪಿಸಿದನು. ದೇವಲೋಕದ ದಿವ್ಯಾನ್ನವನ್ನು ಬಡಿಸಿ ಉಪಚರಿಸಿದನು. ಹಲವು ಬಗೆಯ ಸವಿಯ ಭಕ್ಷ್ಯಗಳನ್ನು ರಾಜನು ಶಿವನಿಗೆ ಬಡಿಸಲಾರಂಭಿಸಿದನೆಂದು ಕವಿ ವರ್ಣಿಸುತ್ತಾನೆ. 8ನೆಯ ಭಾಗದ ಸಾರಾಂಶ. ಬಗೆಯ ಬಗೆಯ ಪದಾರ್ಥಗಳನ್ನು ನೈವೇದ್ಯಕ್ಕಿರಿಸಿದ ರಾಜನು ನಂತರ ಹಪ್ಪಳವನ್ನು ಬಡಿಸಿದನಂತೆ. ಕೆನೆ ಹಾಲು ತುಂಬಿದ ಮಣ್ಣಿನ ಮಡಿಕೆಗಳನ್ನು ಇರಿಸಿದನಂತೆ. ಮಾತ್ರವಲ್ಲ, ತುಪ್ಪ, ಕೆನೆ ಮೊಸರು, ಸಕ್ಕರೆಯನ್ನೆಲ್ಲ ಬಡಿಸಿ ಹಿಂದಕ್ಕೆ ಸರಿದು ನಿಂತು ಯಾರೂ ನೋಡಬಾರದೆಂದು ಪರದೆಯನ್ನು ಇಳಿಬಿಟ್ಟು ಶಿವನೇ ಸ್ವೀಕರಿಸು, ಸಮರ್ಪಿಸಿಕೋ ಎಂದು ಪ್ರೀತಿಯಿಂದ ನಮಸ್ಕರಿಸಿ ಭಕ್ತಿ ಭಾವದಿಂದ ನಿಂತುಕೊಂಡು ಶಿವನು ಏನನ್ನೂ ಮುಟ್ಟಲಿಲ್ಲ. ಅದನ್ನು ಪರೀಕ್ಷಿಸದೆ ರುಚಿಯನ್ನು ನೋಡದೆ ಸುಮ್ಮನಿದ್ದನಂತೆ. ಆಗ ಪರದೆಯನ್ನು ಸರಿಸಿ ನೋಡಿ ಇದೇಕೆ ಶಿವನು ಹೀಗೆ ಮಾಡಿದ ಎಂದು ನೊಂದನು. ತಕ್ಷಣವೇ ಒರೆಯಲ್ಲಿದ್ದ ಕತ್ತಿಯನ್ನು ಎತ್ತಿಕೊಂಡು ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಒತ್ತಿ ಹಿಡಿದುದನ್ನು ಶಿವನು ನೋಡಿದನಂತೆ. 9ನೇ ನುಡಿಗಟ್ಟಿನ ಸಾರಾಂಶ. ಕರಿಕಾಳ ಚೋಳನ ಮುಂದೆ ಪ್ರತ್ಯಕ್ಷನಾದ ಶಿವನು, ಏನಯ್ಯ ಕರಿಕಾಳ ಚೋಳ, ಸ್ವಲ್ಪವೂ ವಿಚಾರ ಮಾಡದೆ ಇಂತಹ ಕೆಲಸಕ್ಕೆ ಮುಂದಾಗುವುದೇ ನೀನು? ನನ್ನಲ್ಲಿಯೂ ನಿನ್ನ ಅರಸು ಬುದ್ಧಿಯನ್ನು ತೋರಿಸುತ್ತಿರುವೆಯಾ? ನಿನಗೆ ಸ್ವಲ್ಪವೂ ಸ್ಮರಿಸಿಕೊಳ್ಳಲು ತಾಳ್ಮೆಯ ಗುಣವಿಲ್ಲವೇ? ಇಂದು ನನಗೆ ಹಸಿವಿಲ್ಲ. ಕಾರಣವೇನೆಂದರೆ ನಾನಿಂದು ಚೆನ್ನನೊಡನೆ ಊಟ ಮಾಡಿದೆ. ಅವನೊಡನೆ ಸವಿದ ಅಂಬಲಿಯ ರುಚಿಯನ್ನು ಏನೆಂದು ಬಣ್ಣಿಸಲಿ ಎಂದು ಹೇಳುತ್ತಾ ಶಿವಲಿಂಗದೊಳಗೆ ಐಕ್ಯನಾದನು. ಇದನ್ನು ಚೋಳರಾಜನು ಅಚ್ಚರಿಯಿಂದ ನಿಂತು ನೋಡಿದನು. ಬೆಕ್ಕಸ ಬೆರಗಾಗಿ, ಗಾಂಭೀರ್ಯತನಾಗಿ, ಚಿತ್ತವಂಚಿತನಾಗಿ ನಿಂತ ಚೋಳರಾಜನು ಯಾರು ಈ ಚೆನ್ನ ಎಂದು ಚಿಂತಿಸುತ್ತಿದ್ದನು. ಅಂಬಲಿಯನ್ನು ಈ ರೀತಿ ಶಿವನೊಡನೆ ಉಂಡವನು ಎಂದು ಹೊಟ್ಟೆ ಕಿಚ್ಚಾಯಿತಂತೆ. ನಂತರ 10ನೇ ನುಡಿಗಟ್ಟಿನ ಸಾರಾಂಶ. ಕರಿಕಾಳ ಚೋಳನಿಗೆ ಪರಶಿವನಿಗೆ ಊಟ ಮಾಡಿಸಿದ ಮಹಾಶಿವ ಶರಣನಾದ ಚೆನ್ನನನ್ನು ನೋಡಬೇಕೆನಿಸಿತು. ಅವನನ್ನು ನೋಡಿ
ಪಾವನನಾಗಬೇಕೆಂದಾತ ಎಂದು ಬರಿಗಾಲಿನಲ್ಲಿ ನಡೆದು ಅರಿಯದವ ಅಂದು ನಡೆದುಕೊಂಡೇ ಹೊರಟನಂತೆ. ಅವನ ಎಡಬಲದಲ್ಲಿ ಅವನ ಪರಿವಾರವಿತ್ತು. ಸಿಕ್ಕವರನ್ನೆಲ್ಲ ಶಿವಲಿಂಗದೊಡನೆ ಊಟ ಮಾಡಿದ ಚೆನ್ನನನ್ನು ತೋರುವಿರಾ ಎಂದು ಕೇಳುತ್ತಾ ಮನದಲ್ಲೇ ಅನುತಾಪ ಮಾಡುತ್ತಾ ಸಿಕ್ಕ ಕಡೆಗೆ ಹುಡುಕುವಂತೆ ತನ್ನ ದೂತರನ್ನು ಆಡುತ್ತಾ ಬರುತ್ತಿರುವಾಗ, ಇದೇ ಚೆನ್ನನ ಗುಡಿಸಲೆಂದು, ಚೆನ್ನ ಒಳಗಿರುವವನೆಂದು ಚೆನ್ನನ ನೆರೆಮನೆಯವರು ರಾಜನಿಗೆ ಚೆನ್ನನ ಮನೆಯನ್ನು ತೋರಿದರು. ನಂತರ 11ನೇ ನುಡಿಗಟ್ಟಿನ ಸಾರಾಂಶ. ರಾಜನು ತನ್ನ ಪರಿವಾರದೊಡನೆ ತನ್ನ ಗುಡಿಸಲಿನ ಬಳಿಗೆ ಬರುತ್ತಿರುವುದನ್ನು ಕಂಡ ಮಾದರ ಚೆನ್ನನಿಗೆ ಅಳುಕಾಯಿತು. ದೊರೆ ಏಕೆ ಬರುತ್ತಿರುವನೆಂಬುದು ತಿಳಿಯದೆ ಮನದಲ್ಲೇ ಚಡಪಡಿಸುವಂತಾಯಿತು. ಮನಸ್ಸಲ್ಲಿ ದೇವರಿಗೆ ಅರಮನೆಯಲ್ಲಿರಬೇಕಾದ ದೊರೆಯು ತನ್ನ ಗುಡಿಸಲಿಗೆ ಬಂದಿರುವುದೇಕೆ, ಶಶಿಶೇಖರನೇ ಎಂದು ಚಿಂತಿಸುತ್ತಿದ್ದನು. ಚೆನ್ನನಿಗೆ ತಾನು ಶಿವಭಕ್ತನೆಂಬ ವಿಚಾರ ಯಾರಿಗೂ ತಿಳಿಯದಿದ್ದರೆ ಸಾಕೆನಿಸಿತು. ತಾನು ಭಕ್ತನೆಂಬ ವಿಚಾರವನ್ನು ಅವನು ಗೌಪ್ಯವಾಗಿರಿಸಿಕೊಂಡಿದ್ದನು. ಈಗ ಈ ತನ್ನ ಭಕ್ತಿ ವಿಚಾರ ಜಗತ್ತಿಗೆ ತಿಳಿದ ಮೇಲೆ ತಾನು ಬದುಕುವುದು ಹೇಗೆಂದು ಅವನು ಪರಿತಪಿಸತೊಡಗಿದನು. ಹೀಗೆ ಚಿಂತಿಸುತ್ತಾ ತನ್ನ ಗುಡಿಸಲಿನ ಒಳಗೆಲ್ಲ ಶತಪಥ ತಿರುಗಾಡತೊಡಗಿದನು. ಅಂದ್ರೆ ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ. ಮನದಲ್ಲೇ ಶಿವನಿಗೆ ಕೈ ಮುಗಿದು ಕಾಪಾಡು ಸ್ವಾಮಿ ತಂದೆ ಎಂದುಕೊಳ್ಳುತ್ತಿರುವಾಗಲೇ ಹೊರಗಡೆ ಜನರೆಲ್ಲ ಚೆನ್ನನಿಗೆ ಜೈಕಾರವನ್ನು ಮಾಡುತ್ತಿರಲು ಚೋಳರಾಜನಿಗೆ ಅತಿ ಭಕ್ತಿಭಾವದಿಂದ ಸಮ್ಯಗ್ಜ್ಞಾನಿಯಾದ ಸತ್ಯನಿಧಿ ಬರುವಂತೆ ಚೆನ್ನಯ್ಯನ ಗುಡಿಸಲಿನೊಳಗೆ ಸಮೀಪಕ್ಕೆ ಬರ್ತಾನೆ. ನಂತರ 12ನೇದಾಗಿ ಚೋಳರಾಜನು ಅವಸರಸರವಾಗಿ ನಡೆದು ಬಂದ ನಂತರ ಶಿವನ ಕೃಪೆಯಿಂದ ಗಣಪದವಿಯನ್ನು ಪಡೆದ ಮಾದರ ಚೆನ್ನನನ್ನು ಕಂಡೊಡನೆ ಅವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಮಾತ್ರವಲ್ಲ, ಚೆನ್ನ ಪಾದಧೂಳಿಯನ್ನು ಅಂದರೆ ಚೆನ್ನನ ಪಾದದ ಧೂಳವನ್ನು ತನ್ನ ಕಣ್ಣುಗಳಿಗೆ ಭಕ್ತಿಯಿಂದ ಒತ್ತಿಕೊಂಡನು, ನಮಸ್ಕರಿಸಿದನು. ಚೆನ್ನನ ಪಾದಗಳನ್ನು ತನ್ನೆರಡು ಕೈಗಳಿಂದ ಬಲವಾಗಿ ಒತ್ತಿ ಹಿಡಿದುಕೊಂಡು ಪಾದಗಳನ್ನು ಬಿಡುವುದಿಲ್ಲವೆಂದನು. ಚೋಳರಾಜನು ಏಕಾಏಕಿ ಬಂದು ಹೀಗೆ ಮಾಡುತ್ತಿರುವುದರಿಂದ ಮಾದರ ಚೆನ್ನನಿಗೆ ತುಂಬಾ ಮುಜುಗರವಾಯಿತು. ಅವನು ಚೋಳರಾಜನನ್ನು ಕುರಿತು, ಎಲೈ ಚೋಳರಾಜನೇ, ಸುರಕುಲದಲ್ಲಿ ಜನಿಸಿರುವಂತ ನೀನು ಕೀಳಾದ ಮಾದರ ಕುಲದಲ್ಲಿ ಜನಿಸಿರುವ ನಾನು ನನ್ನ ಗುಡಿಸಲಿಗೆ ಬಂದಿರುವುದೇ, ನನ್ನ ಪಾದಗಳನ್ನು ಹಿಡಿಯುವುದೇ ಎಂದು ಪ್ರಶ್ನಿಸಿದನು. 13ನೇ ನುಡಿಯ ಸಾರಾಂಶ. ಕಿಳುಕುಲದ ನನ್ನ ಮನೆಗೆ ರವಿಕುಲದ ಅರಸನಾದ ನೀನು ಚೋಳರಾಜನು ಆಗಮಿಸಿದ್ದನ್ನು ಚೆನ್ನನು ಪ್ರಶ್ನಿಸಿದ್ದಕ್ಕೆ ಉತ್ತರಿಸುತ್ತಾ ಚೋಳರಾಜನು, ಎಲೈ ದೇವನೇ, ಶಿವನು ಒಲಿದವನ ಕುಲವೇ ಸತ್ಕುಲ, ನಿಜವಾದ ಶ್ರೇಷ್ಠ ಕುಲ. ಘನಮಹಿಮನಾದ ಶಿವನೊಲಿದವನಾದ ಜಾತಿಯೇ ನಿರ್ಮಲವಾದ ಜಾತಿ. ಶಿವನ ಜೊತೆ ಊಟ ಮಾಡಿದ ನಿನಗೆ ನಾನು ಸರಿ ಸಮಾನನಲ್ಲ. ಶಿವನನ್ನು ಒಲಿಸಿಕೊಂಡ ಸರ್ವಜ್ಞ ನೀನು. ನಿನ್ನ ಚಪ್ಪಲಿಗಳು ನನ್ನ ಶಿರಸ್ಸಮ. ಆದ್ದರಿಂದ ನನ್ನ ಪಾದಗಳನ್ನು ಬಿಟ್ಟು ಬಿಡುವುದಿಲ್ಲ. ಸಾಕ್ಷಾತ್ ಶಿವನ ಮೂರ್ತಿಯನ್ನು ಬಿಟ್ಟು ನಾನು ನರಕಕ್ಕೆ ಹೋಗಲೇ ಎಂದೆಲ್ಲ ಕೊಂಡಾಡಿದನು. ಜೊತೆಗೆ ಮಾದರ ಚೆನ್ನನ ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ಮಾದರ ಚೆನ್ನನ ಕೀರ್ತಿಯನ್ನು ಹಾಡಿ ಹೊಗಳಿ ಊರ ತುಂಬ ಅದನ್ನು ಸಾರುವಂತೆ ಆಜ್ಞಾಪಿಸಿದನು. ಶಿವನ ದೇವಾಲಯದ ಸಮೀಪಕ್ಕೆ ಬಂದ ನಂತರ ತಾನೇ ಅತಿಯಾದ ಸ್ನೇಹಭಾವದಿಂದ ಮಾದರ ಚೆನ್ನನ ಕುಳಿತಿದ್ದ ಆನೆಯನ್ನು ಸಮೀಪಿಸಿದನು. 14ನೇ ನುಡಿಯ ಸಾರಾಂಶ. ಚೋಳರಾಜನು ಆನೆಯನ್ನು ಸಮೀಪಿಸಿ ಸ್ನೇಹಭಾವದಿಂದ ತನ್ನ ಕೈ ನೀಡಿ ಮಾದರ ಚೆನ್ನನು ಕೆಳಗಿಳಿಸಿಕೊಂಡನು. ಶಿವನನ್ನು ಒಲಿಸಿಕೊಂಡ ಚೆನ್ನನು ಅವನ ಪಾಲಿಗೆ ದಾನನಿಧಿಯಂತಿದ್ದನು. ಚೆನ್ನನು ಮುಂದಿಟ್ಟುಕೊಂಡು ಶಿವಾಲಯವನ್ನು ಪ್ರವೇಶಿಸಿದ ಚೋಳನು ಚೆನ್ನನ ಶಿವಲಿಂಗದ ಮುಂದೆ ಕರೆತಂದು ತನ್ನ ನೈವೇದ್ಯವನ್ನು ಸ್ವೀಕರಿಸಿರುವುದನ್ನು, ನಡೆದ ಘಟನೆಯ ವಿವರಣೆಗಳನ್ನು ಸಾಕ್ಷಿ ಸಮೇತ ಚೆನ್ನನಿಗೆ ತೋರಿದ ತನ್ನ ಗುಪ್ತ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಮಾದರ ಚೆನ್ನನಿಗೆ ಕೋಪ ಉಂಟಾಯಿತು. ಅವನು ಶಿವನನ್ನು ದೂರುತ್ತಾ, ಎಲೈ ಶಿವನೇ, ನೀನು ಹೀಗೆ ಮಾಡಿದ್ದು ಸರಿ. ಚೋಳನಿಂದ ನನ್ನನ್ನು ಕೈ ಹಿಡಿದು ತರುವಂತ ತಪ್ಪು ನಾನೇನು ಮಾಡಿದೆ? ನಾನು ಗಣಪದವಿಯನ್ನು ನೀಡೆಂದು ಬೇಡಿಕೊಂಡೆನೆ. ಅರಿಯದೆ ನಾನು ಅಂಬಲಿಯನ್ನು ನಿನಗೆ ಅರ್ಪಿಸಿದ್ದಕ್ಕೆ ಹೀಗೆ ಮಾಡಿದೆಯಾ? ಚಂದ್ರಶೇಖರನೇ, ನೀನು ಮಾಡಿದ್ದು ತರವೇ? ಚೆನ್ನನು ಶಿವನನ್ನು ಅಪೇಕ್ಷಿಸಿದನು. ತನ್ನ ಭಕ್ತಿಯನ್ನು ಬಯಲು ಮಾಡಿದ ಶಿವನ ಮೇಲೆ ಚೆನ್ನನಿಗೆ ಮುನಿಸುಂಟಾಯಿತು. 15ನೇ ನುಡಿಯ ಸಾರಾಂಶ. ತನ್ನ ಗುಪ್ತ ಭಕ್ತಿಯು ಜಗತ್ತಿಗೆ ತಿಳಿಯಿತಲ್ಲ ಎಂದು ಚೆನ್ನನು ಮರುಗಿದನು. ಭೂಮಿಯಲ್ಲೇ ತನ್ನ ಗುಪ್ತ ಭಕ್ತಿಗೆ
ಬೀದಿಗೆ ಬಿದ್ದು ಅಂದರೆ ಚನ್ನನಿಗೆ ತನ್ನ ಗುಪ್ತ ಭಕ್ತಿ ಬೀದಿಗೆ ಬಿದ್ದು ಬಯಲಾಯಿತಲ್ಲ ಎಂದು, ತಾನು ಶಿವಭಕ್ತನೆಂಬುದು ಜಗತ್ತಿಗೆ ತಿಳಿಯಿತಲ್ಲ ಎಂದು, ಇನ್ನು ಈ ಭೂಮಿಯ ಮೇಲೆ ತಾನು ಬದುಕಿರುವುದಿಲ್ಲವೆಂದು ಮಾದರಚನ್ನನು ಆಣೆ ಮಾಡಿದನು. ಮಾತ್ರವಲ್ಲ, ಆ ಕ್ಷಣವೇ ತನ್ನ ಕೊರಳನ್ನು ಕತ್ತರಿಸಿಕೊಳ್ಳಲು ಕತ್ತಿಯನ್ನೆತ್ತಿಕೊಂಡು ಕೊರಳಿಗೆ ಒತ್ತಿದನು. ತಕ್ಷಣವೇ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ ಹೊರಬಂದ ಶಿವನು ಚನ್ನನನ್ನು ತಡೆಯುತ್ತಾ, ಎಲೇ ಭಕ್ತನೇ, ವಿಚಾರ ಮಾಡದೆ ಎಂಥ ಕೆಲಸಕ್ಕೆ ನೀನು ಕೈ ಹಾಕುತ್ತಿರುವೆಯಾ? ನಿನ್ನ ಭಕ್ತಿಯ ವಿಚಾರವನ್ನು ಚೋಳನಿಗೆ ತಿಳಿಸಿದ್ದಕ್ಕೆ ಇಷ್ಟೊಂದು ಕೋಪವೇಕೆ ಎಂದು ಸಮಾಧಾನಪಡಿಸಿದನು. ಅಲ್ಲದೆ ಮಾದರ ಚನ್ನನು ಚೋಳನಿಗೆ ತೋರುತ್ತಾ ಶಿವನು ಈ ಮುಂದಿನ ಮಾತುಗಳನ್ನಾಡಿದನು. 16ನೇ ನುಡಿಗಟ್ಟಿನ ಸಾರಾಂಶ. ನೋಡಯ್ಯ ಚೋಳನೇ, ಗುಪ್ತ ರೀತಿಯಲ್ಲಿ ಪೂಜಿಸುತ್ತಾ ಮೌನಿಯಾಗಿದ್ದ ಈ ನಿಮ್ಮ ಚನ್ನನು ಯಾವುದೇ ಆಡಂಬರದ ಪೂಜೆ ಪುನಸ್ಕಾರ ಮಾಡದೆ ಸರಳವಾದ ರೀತಿಯಲ್ಲಿ ಲಿಂಗಾಭಿಮಾನಿಯಾಗಿದ್ದವನೀತ ಎಂದು ಶಿವನು ಚನ್ನನನ್ನು ಹೊಗಳಿ ಕೊಂಡಾಡಿದನು. ಆಗ ದೇವತೆಗಳು ಆಕಾಶದಿಂದ ಹೂಮಳೆ ಸುರಿಸಿದರು. ಆಕಾಶದಲ್ಲಿ ದುಂದುಭಿ ನಾದ ಮೊಳಗಿತು. ದೇವಲೋಕದಿಂದ ಒಂದು ಪುಷ್ಪ ವಿಮಾನ ಆಗಮಿಸಿತು. ಶಿವನು ಚನ್ನನನ್ನು ತನ್ನೊಡನೆ ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆತಂದನು. ತನ್ನ ಅರ್ಧಾಂಗಿಯಾದ ಪಾರ್ವತಿಗೆ ಚನ್ನನನ್ನು ಸಂತೋಷದಿಂದ ತೋರಿಸಿದನು. ಚನ್ನನಿಗೆ ಸಂತೋಷದಿಂದ ಗಣಪದಿವನಿತ್ತು. ಸರ್ಪಭೂಷಣನಾದ ಶಿವನು ಸಂತೋಷದಿಂದ ತನ್ನ ಸಿಂಹಾಸನದಲ್ಲಿ ಆರೂಢನಾದನು. ಹೀಗೆ ಮಾದರ ಚನ್ನನಿನ ಗುಪ್ತ ಭಕ್ತಿಯು ಅವನಿಗೆ ಶಿವಗಣ ಪದವಿಯನ್ನು ತಂದಿತ್ತು, ಸರಳ ಭಕ್ತಿಯನ್ನು ಚಿರಗೊಳಿಸಿತು. ಹೀಗೆ ಅನೇಕ ರೀತಿಯಲ್ಲಿ ಶಿವಭಕ್ತಿಯನ್ನು ಹೊಂದಿದಂಥ ಮಾದರ ಚನ್ನಯ್ಯನ ಬಗ್ಗೆ ಹಲವಾರು ರೀತಿಯ ಪದ ಸಂಘಗಳಿಂದ ಈ ಮಾದರ ಚನ್ನಯ್ಯನನ್ನು ಹರಿಹರನು ತನ್ನ ಪದ್ಯ ಆಕೃತಿಯಲ್ಲಿ ತನ್ನ ಕೃತಿಯಲ್ಲಿ ತನ್ನದೇ ಆದ ವರ್ಣನೆಯಿಂದ ಹೀಗೆ ಈ ಪದ್ಯದ ಸಾರಾಂಶವನ್ನು ಹೊಗಳುತ್ತಿದ್ದಾನೆ. ನಂತರ ಇದಕ್ಕೆ ಸಂಬಂಧಿಸಿದಂತಹ ಹರಿಹರನ ಕವಿಪರಿಚಯ ಮತ್ತು 1 ಅಂಕದ ಪ್ರಶ್ನೆ ಉತ್ತರಗಳನ್ನು 2ನೇ ಭಾಗದ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡುತ್ತೇನೆ. ಹಾಗೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.